ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಟು ಬ್ಯಾಕ್ ಮೈ ಚಾನಲ್. ಎಲ್ಲ ಹೇಗಿದ್ದೀರಾ? ನಾನು ನಮ್ಮ ತಂಗಿ ಮನೆಗೆ ಹೋಗಿದ್ದೆ. ಅವ್ರು ನಮ್ಮ ಮನೆಗೆ ಬಂದಿದ್ರಲ್ಲ, ಸೊ ಹಾಗಾಗಿ ನಾವು ಅವ್ರ ಮನೆಗೆ ಹೋಗಿದ್ದು. ರೊಟೇಷನ್ ಆಗ್ತಾನೆ ಇರುತ್ತೆ, ಅವ್ರು ನಮ್ಮ ಮನೆಗೆ ಬರೋದು, ನಾವು ಅವ್ರ ಮನೆಗೆ ಹೋಗೋದು ಅಂತ. ಏಕೆಂದರೆ ಅಕ್ಕಪಕ್ಕದಲ್ಲೇ ಇರೋದಲ್ವ, ಸೊ ಹಾಗಾಗಿ ತುಂಬ ಹೋಗೋದು ಬರೋದೆಲ್ಲ ಕಾಮನ್ ಆಗಿರುತ್ತೆ. ಮತ್ತು ನಾವು ಅಕ್ಕ ತಂಗಿಯರ ಥರನೇ ಇದ್ವಿ. ಯಾವುದೇ ರೀತಿಯಾದ ಮನಸ್ತಾಪ ಆಗಿರ್ಬೋದು, ಯಾವುದೇ ರೀತಿ ಏನೂ ಇಲ್ಲ ನಮಗೆ. ಸೊ ಮನೇಲಿ ಎಲ್ಲ ಕೆಲಸ ಮಾಡ್ಕೊತಾಯಿದ್ದು. ಜೊತೆಗೆ ಅವರು ನೂಡಲ್ಸ್ ಮಾಡೋಣ ಅಂದ್ಬಿಟ್ಟು ಪ್ಲ್ಯಾನ್ ಮಾಡಿಕೊಂಡು, ಸೊ ಹಾಗಾಗಿ ನಾನು ಮೈದಾ ಮಾಡ್ತೀನಿ ಅಂದರು. ನಾವಿಬ್ಬರು ಏನು ಮಾಡೋದು, ಅದಕ್ಕೆಲ್ಲ ಹೆಚ್ಕೊಳೋಕ್ಕೆ ತಯಾರಿ ಮಾಡಿಕೊಂಡು ಇಲ್ಲಿ ನೂಡಲ್ಸ್ನ ಆಲ್ರೆಡಿ ಬೇಯಕ್ಕೆ ಹಾಕ್ಕೊಂಡಿತ್ತು. ನನ್ನ ತಂಗಿ ಬಂದು ಸಣ್ಣ ಸಣ್ಣಕ್ಕೆ ಮೆಣಸಿನ್ಕಾಯಿ, ಕ್ಯಾರೆಟು ಮತ್ತು ಬೀನ್ಸ್ನೆಲ್ಲ ಹೆಚ್ಚಿಟ್ಕೊತಾ ಇದ್ಲು. ಜೊತೆಗೆ ಈರುಳ್ಳಿ ಎಲ್ಲನೂ ಸ್ಲೈಸ್ ಮಾಡಿ ಎತ್ತಿಟ್ಕೊತಾ ಇದ್ದೀವಿ. ನೋಡ್ತಾ ಇದ್ದೀರಲ್ಲ, ನಾವು ಯಾವ ಥರ ಮಾಡ್ತಾಯಿದ್ದೀವಿ ಅಂತ ನಿಮಗೆ ಗೊತ್ತಾಗಿರುತ್ತೆ. ಮತ್ತು ನೂಡಲ್ಸ್ನ ಬಂದು ಬಿಸಿನ ಹಾಕ್ಕೊಂಡಿದ್ದೀವಲ್ಲ, ಅದನ್ನು ತೆಗ್ದಾದ್ಮೇಲೆ ಸ್ವಲ್ಪ ನೀರಿಗೆ ಹಾಕಿ ಬಿಡಬೇಕು. ಏಕೆಂದರೆ ಇಲ್ಲಾಂದರೆ ಅದು ಅಂಟಾಗಿರುತ್ತೆ. ಇದಾದರೆ ಉದ್ದುದ್ರಾಗಿ ಚೆನ್ನಾಗಿ ಕಾಣುತ್ತೆ. ಸೊ ಹಾಗಾಗಿ ಸ್ವಲ್ಪ ನೀರಿಗೆ ಹಾಕಾದ್ಮೇಲೆ ಎತ್ತಿಟ್ಕೊಳ್ಳಿ, ಅದು ನೀರು ಇಳಿಯೋ ತನಕ. ಜೊತೆಗೆ ನಾವು ಬೇಯಿಸ್ಕೊಂಡಿರ್ತೀವಲ್ಲ, ಅದಕ್ಕೇನು ಉಪ್ಪೇನು ಹಾಕಿಲ್ಲ. ನಾವು ತರಕಾರಿಗೆ ಮಾತ್ರ ಉಪ್ಪು ಹಾಕಿ ಸ್ವಲ್ಪ ಬೇಯಿಸ್ಕೊಂಡಿದ್ದೀವಿ ಅಷ್ಟೇ. ನೋಡಿ, ಇಲ್ಲಿ ತರಕಾರಿನ ಆಲ್ರೆಡಿ ಬೇಯಕ್ಕೆ ಹಾಕ್ಕೊತಿದ್ದೀವಿ. ಜಸ್ಟ್ ನಾನು ಕ್ಯಾರೆಟು ಮತ್ತು ಬೀನ್ಸ್ನ ತೊಗೊಂಡಿದ್ದೀವಿ ಅಷ್ಟೇ. ಮತ್ತು ಈರುಳ್ಳಿ, ಮೆಣಸಿನ್ಕಾಯಿ ಮತ್ತು ಈಗ ಬೇಯಿಸ್ಕೊಂಡಿದ್ವಲ್ಲ ಅದು ರೆಡಿಯಾಗಿದೆ. ಮತ್ತು ಕೊತ್ತಂಬರಿ ಸೊಪ್ಪು, ನೂಡಲ್ಸು. ಈಗ ಎಲ್ಲ ಹೇಗಿದೆ ಅಂತ ನೋಡ್ಕೊಂಡ್ರೆ ಅಲ್ವಾ, ಇಷ್ಟೇ ನಾವು ಇಂಗ್ರೀಡಿಯೆಂಟ್ಸ್ ತೊಗೊಂಡಿರೋದು. ಜೊತೆಗೆ 2 ಮೊಟ್ಟೆ ತೊಗೊಂಡಿದ್ದೀವಿ. ಟೇಸ್ಟು ಬೇರೆ ಥರನೇ ಇರಲಿ ಅಂದ್ಬಿಟ್ಟು ನಾವು ಸ್ವಲ್ಪ ಡಿಫ್ರೆಂಟಾಗಿ ಮಾಡ್ಕೊತಾ ಇದ್ದೀವಿ. ಈಗ ನಾನು ಇದನ್ನ ಬಂದ್ಬಿಟ್ಟು ಎಲ್ಲ ಅಡುಗೆ ಮಾಡೋಕ್ಕೆ ರೆಡಿ ಮಾಡ್ಕೊತಾ ಇದ್ದೀವಿ. ಈರುಳ್ಳಿನ ಸ್ವಲ್ಪ ಬಿಸಿ ಮಾಡ್ಕೊಂಡ್ರೆ ಅದನ್ನ ಬಾಗಿಸ್ತಾ ಇದ್ದೀವಿ. ಅದ್ರ ಜೊತೆಗೆ ಈರುಳ್ಳಿ ಹಾಕ್ಕೊತಾ ಇದ್ದೀವಿ. ಮೆಣಸಿನ್ಕಾಯಿ ಆಗಿದ ತಕ್ಷಣ ಈರುಳ್ಳಿ ಎಲ್ಲ ಆ್ಯಡ್ ಮಾಡ್ಕೊತಾ ಇದ್ದೀವಿ. ಅದು ಅಷ್ಟೇ ಸ್ವಲ್ಪ ಮಗಿಸ್ಕೊಳ್ಳಿ. ಕೆಂಪು ಬಣ್ಣ ಬಂದಾದಮೇಲೆ ಸ್ವಲ್ಪ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಏನಿದೆ ಅದನ್ನು ಆ್ಯಡ್ ಮಾಡ್ಕೊಳ್ಳಿ. ಅದು ಆ್ಯಡ್ ಮಾಡ್ಕೊಂಡಿದ ತಕ್ಷಣ ನಾವು ಬೇಯಿಸಿದ್ದು ಏನು ತರಕಾರಿ ಇದೆ ಅದನ್ನು ಆ್ಯಡ್ ಮಾಡ್ಕೊತಾ ಇದ್ದೀವಿ. ಅದನ್ನೆಲ್ಲ ಕ್ಲೀನಾಗಿ ಒಂದು ಕಡೆ ಮಗಿಸ್ಕೊಳ್ಳಿ. ಏಕೆಂದರೆ ಟೇಸ್ಟ್ ಬೇರೆ ಥರನೇ ಇತ್ತು ಮಾತ್ರ, ಚಿಂದಿ ಟೇಸ್ಟ್ ಮಾತ್ರ. ಮತ್ತು ಇಲ್ಲಿ ಸ್ವಲ್ಪ ಉಪ್ಪನ್ನ ಆ್ಯಡ್ ಮಾಡ್ಕೊತಿದ್ದೀವಿ. ಸ್ವಲ್ಪನೇ ಆ್ಯಡ್ ಮಾಡ್ಕೊಂಡಿರೋದು, ನೋಡ್ತಾ ಇದ್ದೀರಲ್ಲ. ಸ್ವಲ್ಪನೇ ಉಪ್ಪನ್ನ ಆ್ಯಡ್ ಮಾಡ್ಕೊಂಡು ಹೋದರೆ ಚೆನ್ನಾಗಿ ಅದು ಮಾಡಿಕೊಂಡು ಅದಕ್ಕೆ ಟೇಸ್ಟ್ ಎಲ್ಲ ಹಿಡ್ಕೊಂಡು ಹೋಗುತ್ತೆ. ಜೊತೆಗೆ ನಾನು ಹೇಳಿದ್ನಲ್ಲ 2 ಮೊಟ್ಟೆ ತೊಗೊಂಡಿದ್ದು ಅಂತ. ಸೊ ಇದನ್ನು ಈಗ ಮೊಟ್ಟೆ ಆ್ಯಡ್ ಮಾಡ್ಕೊತಾ ಇದ್ದೀವಿ. 1 ಮೊಟ್ಟೆ ಹಾಕ್ಕೊಂಡಾದ್ಮೇಲೆ ಇನ್ನೊಂದು ಮೊಟ್ಟೆ ಹಾಕ್ಕೊತಿದ್ದೀವಿ. 1 ಬೈ 1 ಮೊಟ್ಟೆ ಆ್ಯಡ್ ಮಾಡಿಕೊಂಡು ಅದು ಸ್ವಲ್ಪ ಕುದಿಯೋಕ್ಕೆ ಬಿಡಬೇಕು. ಕುದ್ದಿದ ತಕ್ಷಣ ಅದನ್ನು ಕ್ಲೀನಾಗಿ ಎಲ್ಲೂ ಅಂಟಿಕೊಂಡಂಗೆ ಕ್ಲೀನಾಗಿ ಗುರಾಡ್ಕೊಂಡು ಬನ್ನಿ ಅದನ್ನು. ಏಕೆಂದರೆ ಮೊಟ್ಟೆ ಫಸ್ಟೇ ಅಂಟುತ್ತಲ್ವ, ಸೊ ಹಾಗಾಗಿ ಅಷ್ಟೇ. ಅದು ಅಂಟ್ಕೊಂಡೆಲ್ಲ ಆದಮೇಲೆ ಕ್ಲೀನಾಗಿ ಅದನ್ನು ಮಿಕ್ಸ್ ಮಾಡ್ತಾ ಬನ್ನಿ. ಈರುಳ್ಳಿ, ತರಕಾರಿದು ಎಲ್ಲ ಏನಿದೆ ಅದೆಲ್ಲ ಮಿಕ್ಸ್ ಮಾಡ್ಕೊಂಬರ್ಬೇಕು. ನೋಡಿ, ಈಗ ಒಂದು ಮಟ್ಟಿಗೆ ಮಸಾಲೆ ರೆಡಿ ಆಯಿತು. ಇದಕ್ಕೀಗ ಸ್ವಲ್ಪ ಖಾರದ ಪುಡಿ ಮತ್ತು ನೀವು ಉಪ್ಪು ಹಾಕ್ಕೊತೀನಿ ಅಂತಂದರೆ ಹಾಕ್ಕೊಬೋದು. ಬಟ್ ನಾವಿವಾಗ ಸ್ವಲ್ಪ ಖಾರದ ಪುಡಿನ ಆ್ಯಡ್ ಮಾಡ್ಕೊಂಡಿದ್ದೀವಿ. ನೀವು ಬೇಕು ಅಂದರೆ ಬೇರೆ ಎಲ್ಲ ಇಂಗ್ರೀಡಿಯೆಂಟ್ಸ್ ಆ್ಯಡ್ ಮಾಡ್ಕೊಳ್ಳಿ. ಮತ್ತು ಈಗ ನಾವು ಆಲ್ರೆಡಿ ಬೇಯಿಸಿಟ್ಕೊಂಡಿದ್ದು ನೂಡಲ್ಸ್ನ ಅದನ್ನೆಲ್ಲ ಅಪ್ಲೈ ಮಾಡ್ಕೊತಾ ಇದ್ದೀವಿ. ಅದಕ್ಕೆ ಏನೇನು ಆ್ಯಡ್ ಮಾಡ್ಕೊತಾ ಇದ್ದೀವಿ ಅಂತಂದರೆ, ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಅದ್ರ ಮೇಲೆ ಒಂದು ಸ್ವಲ್ಪ ಖಾರದ ಪುಡಿ ಹಾಕ್ಕೊತಾ ಇದ್ದೀವಿ. ಏಕೆಂದರೆ ಇವಾಗಲೇ ಕ್ಲೀನಾಗಿ ಅದಕ್ಕೆ ಮಸಾಲೆ ಕ್ಲೀನಾಗಿ ಹಿಡಿಬೇಕು. ಜೊತೆಗೆ ಸ್ವಲ್ಪ ಉಪ್ಪು ಆ್ಯಡ್ ಮಾಡ್ಕೊತಿದ್ದೀವಿ. ಆವಾಗಲೇ ಸ್ವಲ್ಪನೇ ಉಪ್ಪು ಆ್ಯಡ್ ಮಾಡಿದ್ದು, ಸೊ ಹಾಗಾಗಿ ಈಗ ಒಂದು ಸ್ವಲ್ಪ ಉಪ್ಪನ್ನ ಆ್ಯಡ್ ಮಾಡ್ಕೊತಾ ಇದ್ದೀವಿ. ಜೊತೆಗೆ ಇಲ್ಲಿ ಒಂದು ಸ್ವಲ್ಪ ಗರಂ ಮಸಾಲ ಆ್ಯಡ್ ಮಾಡ್ಕೊತಾ ಇದ್ದೀವಿ. ಅದ್ರ ಮೇಲ್ಗಡೆನೇ ನೂಡಲ್ಸ್ ಮೇಲ್ಗಡೆನೇ ಆ್ಯಡ್ ಮಾಡ್ಕೊತಾ ಇದ್ದೀವಿ. ಈಗ ಅದಾಗಿದ ತಕ್ಷಣ ಇನ್ನೊಂದು ಸ್ವಲ್ಪ ಚಿಲ್ಲಿ ಸಾಸ್ ಹಾಕ್ಕೊತಾ ಇದ್ದೀವಿ. ನೀವು ಬೇಕು ಅಂತಂದರೆ ಹಾಕ್ಕೊಬೋದು, ಇಲ್ಲ ಬೇಡ ಅಂದರೆ ಬೇಡ. ಮತ್ತು ಇಲ್ಲೊಂದು ಸ್ವಲ್ಪ ಸೋಯಾ ಸಾಸನ್ನು ಆ್ಯಡ್ ಮಾಡ್ಕೊತಾ ಇದ್ದೀವಿ. ಇದು ಬೇಕು ಅಂದರೆ ಸ್ಲಿಪ್ ಮಾಡ್ಕೊಬೋದು. ನಮಗಿಲ್ಲಿ ಬೇಕಾಗಿತ್ತು, ಸೊ ಹಾಗಾಗಿ ನಾವು ಆ್ಯಡ್ ಮಾಡ್ಕೊತಾ ಇದ್ದೀವಿ. ನೀವು ಬೇಡ ಅಂದರೆ ಅದನ್ನು ಸ್ಲಿಪ್ ಮಾಡ್ಕೊಳ್ಳಿ, ಓಕೆನಾ. ಮತ್ತು ಅದನ್ನು ಸ್ವಲ್ಪ ಕ್ಲೀನಾಗಿ ಅದು ಮಸಾಲೆನೆಲ್ಲ ಇಟ್ಕೊಬೇಕಲ್ಲ, ಸೊ ನೂಡಲ್ಸು, ಹಂಗಾಗಿ ಅದನ್ನೆಲ್ಲ ಪೂರ್ತಿಯಾಗಿ ಕಲಿಸ್ತಾ ಬರಬೇಕು. ಕ್ಲೀನಾಗಿ ಅದು ಒಂದು ಕಡೆಯಿಂದ ಕ್ಲೀನಾಗಿ ಕಲಿಸ್ಕೊಂಡ್ಬಂದರೆ ಅದು ಕ್ಲೀನಾಗಿ ಅದಕ್ಕೆ ಮಸಾಲೆ ಎಲ್ಲ ಗ್ರೇವಿ ಎಲ್ಲ ಇಟ್ಕೊಳುತ್ತೆ. ಚೆನ್ನಾಗಾಗುತ್ತೆ ಮಾತ್ರ ನೂಡಲ್ಸು. ತುಂಬ ಚೆನ್ನಾಗಿತ್ತು ಟೇಸ್ಟ್ ಮಾತ್ರ. ನೀವು ಮನೇಲಿ ಸಿಂಪಲಾಗಿ ಮಾಡಿಕೊಂಡು ಸ್ನ್ಯಾಕ್ಸ್ ತಿಂತೀನಿ ಅಂತಂದರೆ ಈ ರೀತಿ ಮಾಡ್ಕೊಂಡು ತಿಂದು, ತುಂಬ ಚೆನ್ನಾಗಿತ್ತು ಟೇಸ್ಟ್ ಮಾತ್ರ. ನಾನು ಮೈದಾ ಮಾಡಿದ್ದು, ಬಟ್ ಬ್ಯಾಚುಲರ್ಸ್ ಇದ್ದಾಗ ಮಾಡ್ತಿದ್ದಂತೆ, ಇವಾಗ ಮಾಡಿದ್ದಾನೆ. ತುಂಬ ಚೆನ್ನಾಗಿತ್ತು ಮಾತ್ರ. ಎಷ್ಟು ಚೆನ್ನಾಗಿತ್ತು ಗೊತ್ತಾ. ಅದ್ರ ಜೊತೆಗೆ ನನ್ನ ಮಕ್ಕಳೆಲ್ಲ ಆಟ ಆಡ್ತಾನೆ ಇದ್ದು, ಅವರು ಬಂದ್ಬಿಟ್ಟು ತಿಂತೀನಿ ಅಂದರು. ಓಕೆ, ಅವರಿಗೂ ಕೊಟ್ಟು ನಾವು ತಿನ್ನೋಕ್ಕೆ ಸ್ಟಾರ್ಟ್ ಮಾಡೋದು. ಜೊತೆಗೆ
ಹೊರಗಡೆ ಹೋಗಬೇಕಿತ್ತು, ಅಂದರೆ ಕ್ರಿಸ್ಮಸ್ ಬೇರೆ ಇತ್ತಲ್ಲ. ಸೊ ಹಾಗಾಗಿ ಎಲ್ಲರೂ ಹೊರಗಡೆ ಹೋಗೋಣ ಅಂದ್ಬಿಟ್ಟು ಪ್ಲ್ಯಾನ್ ಮಾಡ್ಕೊತಾನೇ ಇದ್ದು, ಎಲ್ಲಿಗೆ ಹೋಗೋದು ಅನ್ನೋ ಅಷ್ಟೊತ್ತಿಗೆ ಎಲ್ಲ ತಿಂಡಿ ಎಲ್ಲ ತಿಂದ್ಕೊಂಡಾದ್ಮೇಲೆ ನನ್ನ ಮಗಳೂ ನಮ್ಮ ತಂಗಿ ಪಾಪು ಇದ್ದಾರಲ್ಲ, ಇಬ್ಬರೂ ಆಟ ಆಡ್ತಾಯಿದ್ರು. ಎಷ್ಟು ಕ್ಯೂಟಾಗಿ ಆಟ ಆಡ್ಕೊತಾಯಿದ್ರು ಗೊತ್ತಾ. ಒಬ್ಬೊಬ್ರಿಗೊಬ್ರು ಏನು ಗಣೇಶ ಜೈ ಅಂದ್ಕೊಂಡು ಆಡ್ತಾಯಿದ್ರು. ಇನ್ನೊಂದು ಕಡೆ ನಾನು ಮತ್ತೆ ಅದಾದಮೇಲೆ ಇಬ್ಬರು ನನ್ನ ಪಾತ್ರೆ ಇಟ್ಕೊಂಡು ತರಕಾರಿ ಅಂತೆಲ್ಲ ಹೇಳಿ ಆಡ್ತಾಯಿದ್ರು. ಇಳ್ಸೋಣ. ತರಕಾರಿಯಿಂದ ಎಲ್ಲ ಮಾಡಿದ್ರು ಅಂತ ತುಂಬ ಚೆನ್ನಾಗಿ ಆಡಿದ್ರು. ಒಬ್ಳಿಂದ ಇನ್ನೊಬ್ಳು ಅಂದ್ಕೊಂಡು ಆಟ ಆಡ್ಕೊತಾಯಿದ್ರು. ತುಂಬ ಚೆನ್ನಾಗಿ ಕಾಣ್ತಿದ್ರು. ತಪ್ಪಲಿನೆಲ್ಲ ತಲೆ ಮೇಲೆ ಹೊತ್ಕೊಂಡು ಒಳ್ಳೆ ಕ್ಯೂಟಾಗಿ ಮುದ್ದಾಗಿ ಕಾಣ್ತಾಯಿದ್ರು. ಏಕೆಂದರೆ ಹೊರಗಡೆ ಮನೇಲಿ ಎಲ್ಲ ನಮ್ಮ ತರಕಾರಿಯವ್ರು ಬರ್ತಾರಲ್ಲ, ಅವ್ರನ್ನ ಇಮಿಟೇಟ್ ಮಾಡ್ತಾಯಿದ್ರು ಇಬ್ಬರೂ. ತುಂಬ ಚೆನ್ನಾಗಿತ್ತು ನೋಡೋಕೆ ಮಾತ್ರ. ಮಕ್ಳುಗಳಿರೋ ಮನೆಯೇ ಹಂಗೆ ಅಲ್ವಾ. ಇದೆಲ್ಲ ಆದ ತಕ್ಷಣ ನಾವೆಲ್ಲ ರೆಡಿ ಆಗಿಬಿಟ್ಟು ಹೊರಗಡೆ ಹೋಗೋಕ್ಕೆ ಅಂತ ಪ್ಲ್ಯಾನ್ ಮಾಡಿದ್ವಲ್ಲ. ಸೊ ನೋಡಿ, ನೈಟ್ ಹೋಗ್ತಾ ಇದ್ದೀವಿ. ತುಂಬ ಎಕ್ಸೈಟ್ಮೆಂಟ್ ಆಗಿತ್ತು. ಯಾವ ಮಾಲು ಅಂತ ಹೇಳ್ತೀನಿ, ಎಲ್ಲೂ ಸ್ಲಿಪ್ ಮಾಡೋಕ್ಕೆ ಹೋಗ್ಬೇಡಿ. ತುಂಬ ಚೆನ್ನಾಗಿತ್ತು ಮಾತ್ರ. ನೋಡಿ, ನಾವು ಇದೇ ಥರ ರೆಡಿಯಾಗಿತ್ತು ಮಾಲಿಗೆ ಹೋಗೋಕ್ಕೆ. ನನ್ನ ಮಗಳು ಚಳಿ ಇತ್ತು ಅಂದ್ಬಿಟ್ಟು ಕವರ್ ಮಾಡ್ಕೊಂಡು ಹೋಗ್ತಾ ಇದ್ವಿ. ಬೈಕಲ್ಲಿ ಹೋಗಿದ್ದೆ, 2 ಬೈಕಲ್ಲಿ ಅವ್ರೊಂದು ಬೈಕು ನಾವೊಂದು ಬೈಕು ಅಂತ. ನೋಡಿ ಎಷ್ಟು ಟ್ರಾಫಿಕ್ ಆಗಿದೆ ಮಾಲ್ ಮುಂದೆ. ನೋಡಿದ್ರಲ್ಲ ಯಾವ ಮಾಲ್ ಅಂತ ಗೊತ್ತಾಯ್ತಲ್ಲ ನಿಮಗೆ. M5 ತುಂಬ ಚೆನ್ನಾಗಿತ್ತು. ಎಲೆಕ್ಟ್ರಾನ್ ಸಿಟಿಲಿ ಓಪನ್ ಆಗಿದೆ ಹೊಸದಾಗಿ. ತುಂಬ ಚೆನ್ನಾಗಿ ಡಿಸೈನಿಂಗ್ ಮಾಡಿದ್ರು ಮಾತ್ರ. ಮತ್ತು ಹೊರಗಡೆನೂ ಅಷ್ಟೇ ತುಂಬ ಚೆನ್ನಾಗಿತ್ತು. ನಮ್ಮ ಮಕ್ಕಳಿಬ್ಬರು ಬಂದಿದ್ದ ತಕ್ಷಣ ಎಷ್ಟು ಕ್ಯೂಟಾಗಿ, ಎಷ್ಟು ಎಕ್ಸೈಟ್ಮೆಂಟ್ ಆಗಿದ್ದಾರೆ ನೋಡಿ. ಅವ್ರನ್ನ ಫಸ್ಟ್ ಟೈಮ್ ಅವರಿಬ್ಬರೂ ಮಾಲಿಗೆ ಕರ್ಕೊಂಡು ಹೋಗ್ತಾ ಇರೋದು. ತುಂಬ ಎಕ್ಸೈಟ್ಮೆಂಟ್ ಆಗಿದ್ರು ಅವರಂತೂ. ಅವರಿಗಿಂತ ನಾವೇ ತುಂಬ ಎಕ್ಸೈಟ್ಮೆಂಟ್ ಆಗಿದ್ದು. ಏಕೆಂದರೆ ಕ್ರಿಸ್ಮಸ್ಸಿಗೆ ಹೋಗ್ತಾ ಇದ್ವಲ್ಲ, ಅಲ್ಲೆಲ್ಲ ಕ್ರಿಸ್ಮಸ್ ತಾತ ಇರ್ತಾರೆ ಅಂತ ಹೇಳ್ಬಿಟ್ಟು ಮಕ್ಕಳಿಗೆಲ್ಲ ಹೇಳ್ಕೊಂಡು ಕರ್ಕೊಂಡು ಹೋಗ್ತಿದ್ದು. ತುಂಬ ಚೆನ್ನಾಗಿ ನೋಡಿ, ನನ್ನ ತಂಗಿ ಪಾಪು ಎಷ್ಟು ಕ್ಯೂಟಾಗಿ ಆಟ ಆಡ್ತಾಯಿದ್ಲು ಅಂದರೆ, ಅವಳದೇ ಅವ್ಳ ಪ್ರಪಂಚ ಅನ್ನೋ ಥರ ಆಡ್ತಾಯಿದ್ಲು. ನಾವು ಅಷ್ಟರಲ್ಲಿ ಒಂದು ಪಿಕ್ ತೊಗೊಳೋಣ, ಒಂದು ವೀಡಿಯೋ ಮಾಡ್ಕೊಳ್ಳೋಣ ಅಂದ್ಬಿಟ್ಟು ರೆಡಿ ಆಗಿಬಿಟ್ಟು ಪಿಕ್ ತೊಗೊತಾ ಇದ್ದು. ಅಷ್ಟರಲ್ಲಿ ನಮ್ಮ ಯಜಮಾನ್ರು ಮತ್ತು ನಮ್ಮ ಗಾಡಿ ಪಾರ್ಕಿಂಗ್ ಮಾಡಿಬಿಟ್ಟು ಒಳಗಡೆ ಎಂಟ್ರಿ ಕೊಡ್ತಾ ಇದ್ದೀವಿ. ನೋಡಿ ಎಷ್ಟು ಚೆನ್ನಾಗಿತ್ತಲ್ಲ. ಅದ್ರ ಜೊತೆಗೆ ಅವರು ನಾವು ಎಂಟ್ರಿ ಕೊಟ್ಟಿದ್ದ ತಕ್ಷಣವೇ ಕ್ರಿಸ್ಮಸ್ ತಾತ ಮತ್ತು ಬಟರ್ಫ್ಲೈ ಹಾಕ್ಕೊಂಡು ಇಬ್ಬರು ಹೆಣ್ಮಕ್ಳುಗಳು ರೆಡಿ ಆಗಿಬಿಟ್ಟು ಹೋಗ್ತಾಯಿದ್ರು. ತುಂಬ ಚೆನ್ನಾಗಿತ್ತು. ಮತ್ತು ನನ್ನ ಮಗನೂ ಮತ್ತು ಪಾಪನೂ ನಿಲ್ಲಿಸ್ಬಿಟ್ಟು ಆ ಗೊಂಬೆಗಳ ಹತ್ರ ಒಂದು ಫೋಟೋ ತಗೊಳ್ಳೋಣ ಅಂತಲೇ ಅಂದ್ಕೊಂಡು. ಬಟ್ ಎಂಟ್ರಿ ಆಗಿದ ತಕ್ಷಣ ಇದೇ ಸಿಗೋದು ನಮಗೆ. ನೋಡಿ, ಅವರಿಬ್ಬರು ನಿಂತ್ಕೊಳ್ಳಿ ಅಂತಂದರೆ ಬೇಡ, ನಾವು ನಿಲ್ಲೋದೇ ಇಲ್ಲ ಅಂದ್ಬಿಟ್ಟು ಆಡ್ತಾನೇ ಇದ್ದರು. ತುಂಬ ಚೆನ್ನಾಗಿತ್ತು ಮಾತ್ರ. M5 ಮಾಲು. ಯಾರ್ಯಾರು ಏನಾದರೂ ನೋಡ್ತೀನಿ ಅಂತಾನೆ ವಿಸಿಟಿಂಗ್ ಮಾಡ್ತೀನಿ ಅಂದರೆ ತುಂಬ ಚೆನ್ನಾಗಿದೆ ಪ್ಲೇಸು, ವಿಸಿಟಿಂಗ್ ಮಾಡ್ಬೋದು. ತುಂಬ ಡೆಕೋರೇಟಿಗಾಗಿ ಎಲ್ಲ ರೆಡಿ ಮಾಡಿದರು. ತುಂಬ ಚೆನ್ನಾಗಿತ್ತು. ನಮಗಂತೂ ತುಂಬ ಇಷ್ಟ ಆಯಿತು. ಅಂದರೆ ಆ್ಯಕ್ಚುಲಿ ಹೇಳಬೇಕು ಅಂತಂದರೆ ತುಂಬಾ ದೊಡ್ಡದಾಗಿ ಮತ್ತು ಪಾರ್ಕಿಂಗ್ ಪ್ಲೇಸ್ ಮಾತ್ರ ತುಂಬ ಚೆನ್ನಾಗಿದೆ. ಒಂದು ಕಡೆ ಹೋದರೆ ಇನ್ನೊಂದು ಕಡೆ ಬರೋದೇ ಗೊತ್ತಾಗಲ್ಲ, ಅಷ್ಟು ಚೆನ್ನಾಗಿದೆ ಪಾರ್ಕಿಂಗ್ ಪ್ಲೇಸಲ್ಲೂ. ಇದು ಮಾತ್ರ ಒಳಗಡೆ ಎಂಟ್ರಿ ಆದ್ವಲ್ಲ, ಒಳಗಡೆ ಎಂಟ್ರಿ ಆದಮೇಲೆ ಮೇಲ್ಗಡೆ ಎಲ್ಲ ಡೆಕೋರೇಟಿಂಗ್ ಆಗಿ ಚೆನ್ನಾಗಿದೆ. ಮಾಲೇ ನೋಡ್ತಿದ್ದೀರಲ್ಲ, ಮಾಲ್ ಅಂದ್ರೆ ಚೆನ್ನಾಗಿರುತ್ತಲ್ವ. ನೋಡಿ, ಆವಾಗಲೇ ನಮಗೆ ಫಸ್ಟ್ ಎಂಟ್ರೆನ್ಸಲ್ಲಿ ಸಿಕ್ಕಿದ್ರಲ್ಲ, ಅವರೆಲ್ಲ ಅಲ್ಲಿ ನಿಂತ್ಕೊಂಡಿದ್ರು. ಜೊತೆಗೆ ಎಲ್ಲ ಫೋಟೋ ತೊಗೊತಾಯಿದ್ರು. ನಾವೂ ಒಂದು ಫೋಟೋ ತೊಗೊಳೋಣ ಅಂತ ಹೇಳ್ಬಿಟ್ಟು ನೋಡ್ತಾಯಿದ್ವು. ತುಂಬ ಕ್ರೌಡ್ ಇತ್ತು ಅವ್ರ ಹತ್ರನೇ. ಪಾಪ ಅವರಿಗೆ ನಿಲ್ಲೋಕ್ಕೆ ಜಾಗ ಇರಲಿಲ್ಲ. ಯಾರೂ ನುಗ್ಗು ಮಾಡಿಬಿಟ್ಟು ಅವರಿಗೆಲ್ಲ ಡಿಸ್ಟರ್ಬ್ ಮಾಡೋಕ್ಕೆ ಹೋಗಬೇಡಿ. ಏಕೆಂದರೆ ಅವರು ಪಾಪ ವೇಷ ಹಾಕ್ಕೊಂಡು ನಿಂತಿರ್ತಾರೆ. ಅವರಿಗೆ ಎಷ್ಟು ಕಷ್ಟ ಆಗಿರುತ್ತೆ ಅಂತ ಅವ್ರಿಗೆ ಗೊತ್ತಿರುತ್ತೆ. ಬೇರೆಯವರಿಗೆ ಬರೀ ಫೋಟೋ ಏನು ತೊಗೊತೀನಿ ಅಂತ ಮಾತ್ರ ಅಂತಿರ್ತೀವಿ. ಬಟ್ ಅವ್ರ ಕಷ್ಟ ಅವ್ರಿಗೆ ಗೊತ್ತಿರುತ್ತೆ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಬಟ್ ತುಂಬ ಚೆನ್ನಾಗಿ ಕಾಣಿಸ್ತಾಯಿದ್ರು ಅವರಂತೂ. ಎಲ್ಲ ಅವ್ರನ್ನ ನೋಡಿಕೊಂಡು ಫೋಟೋ ಎಲ್ಲ ತಕ್ಕೊಂಡು ಮಾಡ್ತಾಯಿದ್ದು. ನೋಡಿ, ನಾವೂ ಅಲ್ಲೋಗಿ ನಿಂತ್ಕೊಂಡು ಫೋಟೋ ತೊಗೊಳೋಣ ಅಂತ ಹೇಳ್ಬಿಟ್ಟು ನಿಂತ್ಕೊಂಡು ಫೋಟೋ ತೆಗೆಸ್ಕೊತಾ ಇದ್ವಿ. ತುಂಬ ಚೆನ್ನಾಗಿತ್ತು. ಇದೇನೋ ಒಂಥರ ಖುಷಿ ಕೊಡ್ತಾಯಿತ್ತು ನಮಗೆ, ಮನೋರಂಜನೆ ಆಗಿತ್ತು ಮಾತ್ರ. ಮಾಲೇ ಚೆಂದ ಅಲ್ಲ ನೋಡೋಕ್ಕೆ, ತುಂಬ ಚೆನ್ನಾಗಿರುತ್ತೆ ಮಾತ್ರ. ಎಲ್ಲರೂ ಹೊರಗಡೆ ಹೋಗೋದು ಅಂದ್ರೇ ಖುಷಿ ಆಗುತ್ತೆ. ಅಂದರೆ ಮಕ್ಳುಗಳ ಜೊತೆ ಕರ್ಕೊಂಡು ಹೋಗಬೇಕು ಅಂತಂದರೆ ಸ್ವಲ್ಪ ಪೇಷನ್ಸ್ ಇರಲೇಬೇಕು. ಏಕೆಂದರೆ ಮಕ್ಕಳು ಒಂದು ಕಡೆಯಿಂದ ಇನ್ನೊಂದು ಕಡೆ ನಿಲ್ಲೋದೇ ಇಲ್ಲ. ಆದ್ರೂ ನಾವೆಲ್ಲ ಎತ್ಕೊಂಡು ಮಕ್ಳುಗಳನ್ನೆಲ್ಲ ಕರ್ಕೊಂಡು ಹೋಗ್ತಾನೇ ಇದ್ದು. ಅದಾದಮೇಲೆ ಒಂದು ಬಟ್ಟೆಗಳನ್ನ ತೊಗೊಳೋಣ ಅಂತ ಹೇಳ್ಬಿಟ್ಟು ಹೋದು. ಬಟ್ ರೇಟು ಚೆನ್ನಾಗಿತ್ತು. ಬಟ್ ಬಟ್ಟೆನೂ ಕ್ವಾಲಿಟಿನೂ ಚೆನ್ನಾಗಿತ್ತು. ಬಟ್ ಈಗ ಬೇಡ, ಇವಾಗ ತುಂಬ ರಶ್ ಇದೆ, ಇನ್ನೊಂದು ಸರ್ತಿ ಬರೋಣ ಅಂದ್ಬಿಟ್ಟು ಪ್ಲ್ಯಾನ್ ಮಾಡಿಕೊಂಡು ಫಸ್ಟು ಮಾಲ್ನೆಲ್ಲ ಸುತ್ತೋಣ ಅಂದ್ಬಿಟ್ಟು ಮಾಲ್ನ ಸುತ್ತೋಕ್ಕೆ ಸ್ಟಾರ್ಟ್ ಮಾಡಿಬಿಟ್ಟು. ತುಂಬ ಚೆನ್ನಾಗಿದೆ. 3 ಸ್ಟೆಪ್ಸ್ ಇದೆ ಮಾಲು.
ಒಂದು ಸ್ಟೆಪ್ಪು ಕೆಳಗಡೆ ಗ್ರೌಂಡು, ಅದಾದಮೇಲೆ ಮೇಲೊಂದು ಸ್ಟೆಪ್ಸು, ಅದಾದಮೇಲೆ ಮತ್ತೆ ಮೇಲೊಂದು ಸ್ಟೆಪ್ಸು, ಅದಾಗಿ ಲಾಸ್ಟಿಗೆ ಏನು ಫುಡ್ಡಿಂದು ಎಲ್ಲ ಇತ್ತು. ತುಂಬ ಚೆನ್ನಾಗಿತ್ತು ಮಾತ್ರ. ನೋಡೋಕ್ಕೆ 2 ಕಣ್ಣು ಸಾಲಲ್ಲ ಅಂತಲೇ ಹೇಳ್ಬೋದು. ನೋಡ್ಕೊಂಬನ್ನಿ ಒಂದು ಸಲ ವಿಸಿಟಿಂಗ್ ಮಾಡಿ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಮತ್ತು ಕೆಳಗಡೆ ಆ್ಯಕ್ಚುಲಿ ನಾವು ಬಂದಾಗ ಈ ಥರ ಇರಲಿಲ್ಲ. ಮೇಲಿಂದ ನೋಡೋ ಅಷ್ಟೊತ್ತಿಗೆ ಆಲ್ರೆಡಿ ಗೇಮ್ಸ್ ಎಲ್ಲ ಸ್ಟಾರ್ಟ್ ಆಗಿಬಿಟ್ಟಿತ್ತು. ಅಲ್ಲೊಂದು ಮಗು ನೋಡಿ ಎಷ್ಟು ಚೆನ್ನಾಗಿ ಆ ಜೋಕರ್ದು ವೇಷ ಹಾಕ್ಕೊಂಡು ನಿಂತ್ಕೊಂಡಿದೆ. ತಾತ ಎಷ್ಟು ಕ್ಯೂಟಾಗಿತ್ತು ಅಂದರೆ ಸಖತ್ ಚೆನ್ನಾಗಿತ್ತು ಮಾತ್ರ. ಝೂಮಾಗಿ ತೋರಿಸ್ತೀನಿ ನೋಡಿ ಪಾಪುನ. ತುಂಬ ಚೆನ್ನಾಗಿತ್ತು. ಕ್ರೌಡ್ ಮಾತ್ರ ಅಷ್ಟೇ ಇತ್ತು ಅಂತಲೇ ಹೇಳ್ಬೋದು. ಸಖತ್ ಚೆನ್ನಾಗಿತ್ತು ಮಾತ್ರ. ನಾವಂತೂ ತುಂಬ ಖುಷಿಪಟ್ಟು. ಬಟ್ ನ್ಯೂ ಇಯರಿಗೆ ಮತ್ತೆ ಒಂದು ಸತಿ ಪ್ಲ್ಯಾನ್ ಮಾಡ್ಕೊಂಡಿದ್ವಿ ಹೋಗಬೇಕು ಅಂತ. ನೋಡಬೇಕು ಏನಾಗುತ್ತೆ ಅಂತ ಗೊತ್ತಿಲ್ಲ. ಬಟ್ ಇನ್ನೊಂದು ಸತಿ ವಿಸಿಟಿಂಗ್ ಕೊಡ್ತೀವಿ. ಅದಾದಮೇಲೆ ಒಂದು ಫೋಟೋಗಳು ತೊಗೊಳೋಣ, ವೀಡಿಯೋ ಮಾಡ್ಕೊಳ್ಳೋಣ ನೋಡ್ತಾಯಿದ್ದೆ. ಬಟ್ ನನ್ನ ಮಗಳು ಆಲ್ರೆಡಿ ನಂಗೆ ಚಾಕ್ಲೇಟ್ ಬೇಕು ಅಂತ ಅಳ್ತಾನೆ ಇದ್ಲು. ಬಟ್ ಎಲ್ಲೂ ಚಾಕ್ಲೇಟ್ ಸಿಗಲಿಲ್ಲ. ಆದರೂ ಮೇಲ್ಗಡೆ ಹೋಗಿ ನೋಡ್ಕೊಂಬರೋಣ, ಏನಾದರೂ ಬೇರೆ ಏನಾದರೂ ತಿನ್ನೋಕೆ ಕೊಡ್ಸೋಣ ಅಂತ ಹೇಳ್ಬಿಟ್ಟು ಕರ್ಕೊಂಡು ಹೋಗ್ತಾನೆ ಇದ್ದು. ಅವರಂತೂ ಕೇಳಬೇಕಾ ಮಕ್ಳುಗಳನ್ನ, ನಿಲ್ತಾನೆ ಇರಲಿಲ್ಲ, ಕೂರ್ತಾನೆ ಇರಲಿಲ್ಲ. ನೋಡಿ ಲಿಫ್ಟಲ್ಲೆಲ್ಲ ಹೋಗ್ತಾಯಿದ್ದೀವಿ, ಸ್ಟೇರ್ ಕೇಸಲ್ಲೆಲ್ಲ ಬರ್ತಾಯಿದ್ದು ಸಖತ್ ಖುಷಿ ಆಗೋಯ್ತು ನನಗಂತೂ. ಲಾಸ್ಟ್ ಅಂತಂದರೆ ಇದೇನೆ. ಇದಾದಮೇಲೆ ಯಾವುದೇ ರೀತಿಯಾದ ಪ್ಲೇಸ್ ಇಲ್ಲ. ಸೊ ಲಾಸ್ಟ್ ಇದೆ. ಏನಾದರೂ ತಿನ್ನೋಕ್ಕಾಗಲಿ, ಕೂತ್ಕೊಳ್ಳೋಕ್ಕಾಗಲಿ, 5 ನಿಮಿಷ ಟೈಮ್ ಸ್ಪೆಂಡ್ ಮಾಡೋಕ್ಕಾಗಲಿ ತುಂಬ ಚೆನ್ನಾಗಿತ್ತು ಪ್ಲೇಸಸ್ ಅಂತೂ. M5 ಅಂದರೆ ಎರಡು ಮಾತೇ ಇಲ್ಲ ಅಂತಲೇ ಹೇಳ್ಬೋದು. ಮಾಲು ತುಂಬ ಡೆಕೋರೇಟಿವ್ ಆಗಿ ಮಾಡಿದ್ದಾರೆ. ಮಾಲ್ನ ಮಾತ್ರ ಸಖತ್ ಚೆನ್ನಾಗಿತ್ತು. ನೋಡಿ ನಾವು ಎಲ್ಲೋ ಒಂದು ಅರ್ಧ ಗಂಟೆ, ಮುಕ್ಕಾಲು ಗಂಟೆ ನಿಂತ್ಕೊಂಡ್ವಿ ನಾವು ಪ್ಲೇಸ್ ಕುತ್ಕೊಳ್ಳೋಕ್ಕೋಸ್ಕರ. ಅಷ್ಟು ಕ್ರೌಡ್ ಇತ್ತು. ಅದಾದ್ಮೇಲೆ ಕುತ್ಕೊಂಡಾದ್ಮೇಲೆ ಒಂದು ವೀಡಿಯೋ ಮಾಡ್ಕೊಂಡು ಒಂದು ಫೋಟೋಗಳನ್ನೆಲ್ಲ ತೊಗೊಂಡು ಬಂದು ಜೊತೆಗೆ ಐಸ್ ಕ್ರೀಮ್ ಬಿಟ್ಟು ತಿಂದ್ಕೊಂಡೆಲ್ಲ ಬಂದು ಅದಾಗಿದ ತಕ್ಷಣ ಏನು ಮೇಲ್ಗಡೆಯಿಂದ ಕೆಳಗಡೆ ಫ್ಲೋರಲ್ಲಿ ಆಟ ಆಡೋಕ್ಕೆ ಅಂದ್ಬಿಟ್ಟು ಗೇಮ್ಸ್ ಎಲ್ಲ ಇಟ್ಟಿರೋ ಮಕ್ಕಳಿಗೆ 2100 ಪೇ ಮಾಡಿ ಒಂದು ಕಾರ್ಡ್ನ ಮಾಡಿಸ್ಕೊಬೇಕು. 6 ಮಂತ್ಸ್ವರೆಗೂ ವ್ಯಾಲಿಡಿಟಿ ಇರುತ್ತೆ. ನೀವು ಯಾವ ಗೇಮ್ ಬೇಕಾದ್ರೂ ಆಡ್ಬೋದು. ತುಂಬ ಚೆನ್ನಾಗಿದೆ. ಎಲ್ಲ ಗೇಮು ಇದೆ. ಒಂದು 16 ಗೇಮ್ಸ್ ಇದೆಯೇನೋ ಇದರಲ್ಲಿ, ಇಲ್ಲ 21 ಗೇಮ್ಸ್ ಇದೆ. ಅದೆಲ್ಲದನ್ನೂ ಆಡ್ಬೋದು ಕಾರ್ಡಿತ್ತು ಅಂತಂದರೆ. ನಾವು ಕಾರ್ಡೇನೂ ತೊಗೊಂಡಿಲ್ಲ. ಬಟ್ ಅದೇ ನೋಡಿಕೊಂಡು ಹೋಗೋಕ್ಕೆ ಅಂತ ಬಂದಿದ್ದು. ನೆಕ್ಸ್ಟ್ ಟೈಮ್ ಬಂದಾಗ ಕಂಪಲ್ಸರಿ ಕಾರ್ಡನ್ನ ಮಾಡಿಸ್ತೀವಿ. ಏಕೆಂದರೆ ತುಂಬ ಚೆನ್ನಾಗಿತ್ತು ಮಕ್ಕಳಿಗೆಲ್ಲ ಗೇಮ್ಸು. ನಾವು ಹೇಗಿರುತ್ತೆ ಏನು ಅಂದ್ಕೊಂಡಿದ್ದು. ಬಟ್ ತುಂಬ ಡೆಕೋರೇಟಿವ್ ಆಗಿ ಮತ್ತು ಮಕ್ಕಳಿಗೋಸ್ಕರ ಇಲ್ಲಿ ದೊಡ್ಡವರಿಗಾಗಲಿ ಎಲ್ಲರೂ ಆಡ್ಬೋದಾಗಿತ್ತು. ತುಂಬ ಚೆನ್ನಾಗಿದೆ. ಅದ್ರ ಜೊತೆಗೆ ನನ್ನ ಮಗಳು ಕೂತ್ಕೊಂಡು ಕಾರ್ನ ಓಡಿಸ್ತಾ ಇದ್ದಾಳೆ ನೋಡಿ, ಎಷ್ಟು ಚೆನ್ನಾಗಿ ಕಾರ್ ಓಡಿಸ್ತಾಳೆ, ಡ್ರೈವಿಂಗ್ ಮಾಡ್ತೀನಿ ಅಂದ್ಬಿಟ್ಟು. ಅದ್ರೊಳಗಿಂದ ಇಳಿನೇ ಇಲ್ಲ ಅನ್ಬೋದೇನೋ, ಅಷ್ಟು ಚೆನ್ನಾಗಿ ಆಡ್ತಾಯಿದ್ಲು. ಮತ್ತು ಇನ್ನೊಂದು ಕಡೆ ಬಂದು ಅಲ್ಲೂ ಅಷ್ಟೇ ಇನ್ನೊಂದು ದೊಡ್ಡದಿತ್ತು. ಅದರೊಳಗೆ ನನ್ನ ಪಾಪನು ನನ್ನ ತಂಗಿ ಪಾಪ ಇಬ್ಬರೂ ಕೂತ್ಕೊಂಡು ಕಾರ್ ಓಡಿಸ್ತೀವಿ, ಆಟ ಆಡ್ತೀವಿ ಅಂದ್ಬಿಟ್ಟು ಅಲ್ಲೂ ಆಟ ಆಡ್ತಾಯಿದ್ರು. ಅದೊಂದು ಸ್ವಲ್ಪ ಹಿಂದಕ್ಕೆ ಹೋಗ್ತಾಯಿತ್ತು. ತುಂಬ ಚೆನ್ನಾಗಿತ್ತು ಮಾತ್ರ. ಏನು ಫ್ಯಾಮಿಲಿ ಮೆಂಬರ್ಸ್ ಆಗಿರ್ಬೋದು, ಫ್ರೆಂಡ್ಸ್ ಆಗಿರ್ಬೋದು, ಎನಿವನ್ ಯಾರೇ ಬಂದ್ರೂ ಕಣ್ಣಿಗೆ ಬೇಕಾಗಿದ್ದಿದ್ದು ಬಾಯಿಗೆ ಬೇಕಾಗಿ ತಿನ್ಬೋದು ಅಂತಲೇ ಹೇಳ್ಬೋದು. ತುಂಬ ಚೆನ್ನಾಗಿದೆ ಮಾತ್ರ M5 ಮಾಲು. ನನಗಂತೂ ತುಂಬ ಇಷ್ಟ ಆಯಿತು. ಡೆಕೋರೇಟಿವ್ ಆಗೋ ಇತ್ತು. ನನ್ನ ಮಗಳಂತೂ ಗಾಡಿ ಬಿಟ್ಟು ಇಳಿನೇ ಇಲ್ವೇನೋ, ಅಷ್ಟು ಚೆನ್ನಾಗಿ ಕೂತ್ಕೊಂಡು ಆಡ್ತಾಯಿದ್ಲು. ಕ್ಯೂಟಾಗಿ ಅವ್ರುಗಳು ಆಟ ಆಡ್ಕೊಂಡಿರೋದೇ ಒಂದು ಚೆಂದ ಅಲ್ಲ. ತುಂಬ ಚೆನ್ನಾಗಿತ್ತು ಮಾತ್ರ. ತುಂಬ ಡೆಕೋರೇಟಿವ್ ಆಗಿತ್ತು ಮಾತ್ರ ಅದೆಲ್ಲ. ಗೇಮ್ಸ್ ಅಂತೂ ತುಂಬ ಚೆನ್ನಾಗಿರುತ್ತೆ. ನಾವೂ ಆಡ್ಬೋದು. ದೊಡ್ಡವರಿಂದ ಹಿಡ್ದು ಮಕ್ಕಳಿಂದ ಹಿಡ್ದು ಎಲ್ಲರೂ ಆಡ್ಬೋದು. ನಿಂತ್ಕೊಂಡು ಫೋಟೋಸು ತೊಗೊಬೋದು. ತುಂಬ ಚೆನ್ನಾಗಿದೆ ಅಂತಲೇ ಹೇಳೋಕ್ಕೆ ಇಷ್ಟಪಡ್ತೀನಿ. ಯಾರ್ಯಾರು ಹೋಗ್ತೀನಿ ನೋಡ್ತೀನಿ ಅಂತ ಹೇಳಿದ್ರೆ ಈ ವಿಡಿಯೋ ವಾಚ್ ಮಾಡ್ಕೊಂಡೋಗಿ. ಈ ವಿಡಿಯೋ ಇಷ್ಟ ಆಯಿತು ಅಂತಂದರೆ ಒಂದು ಶೇರ್, ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸಿಗೆ ಶೇರ್ ಮಾಡಿ, ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಇನ್ನೂ ಯಾರು ಸಬ್ಸ್ಕ್ರೈಬ್ ಮಾಡ್ದಲೇ ನೋಡ್ತಾ ಇದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಲಾಸ್ಟಲ್ಲಿ ನಮಗೆ ಆ ಗೊಂಬೆ ಒಳಗೆ ಗೊಂಬೆಗಳನ್ನೆಲ್ಲ ಇಟ್ಕೊಂಡಿರ್ತಾರಲ್ಲ, ಸೊ ಅದೊಂದು ಸಿಕ್ತು. ಅದೊಂದು ಫೋಟೋ ಮತ್ತು ವೀಡಿಯೋ ತೊಗೊಂಡು ತುಂಬ ಚೆನ್ನಾಗಿದೆ ಮಾತ್ರ. ಅದರೊಳಗೆ ತುಂಬ ಕಷ್ಟಪಟ್ಕೊಂಡಿದ್ದಾರೆ ಆ ಗೊಂಬೆ ಒಳಗೆ ಮಾತ್ರ. ಯಾರು ಅವ್ರನ್ನ ಮುಟ್ಟಕ್ಕೆ ಹೋಗಬೇಡಿ ಮತ್ತು ಹೊಡಿಯೋಕ್ಕೆ ಹೋಗಬೇಡಿ. ಗೊಂಬೆ ಅಂದ್ಕೊಂಡು ಹೊಡಿಯೋಕ್ಕೆ ಹೋಗಬೇಡಿ. ಏಕೆಂದರೆ ಅದರೊಳಗೆ ನಮ್ಮ ಥರನೇ ಒಬ್ಬರು ಮನುಷ್ಯರು ಇರ್ತಾರೆ. ಅವರಿಗೆ ಉಸಿರಾಡೋಕ್ಕೆ ಸ್ವಲ್ಪ ಸ್ಪೇಸ್ ಕೊಡಿ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಇನ್ನೊಂದು ಗೊಂಬೆನೂ ಇದೆ ನೋಡಿ, ಅದು ಎಷ್ಟು ಕ್ಯೂಟಾಗಿದೆ. ಟೆಡಿ ಬೇರು ಸಖತ್ ಚೆನ್ನಾಗಿತ್ತು ಮಾತ್ರ. ಅದೂ ಅಷ್ಟೇ. ಅದ್ರ ಹತ್ರನೂ ಒಂದು ವೀಡಿಯೋ ತೊಗೊಂಡು ಅದಕ್ಕೆ ಅಂತಲೇ ಒಬ್ಬರು ಸೆಕ್ಯೂರಿಟಿಯಾಗಿ ನಿಂತ್ಕೊಂಡಿದ್ರು ಅವ್ರನ್ನ ವಾಚ್ ಮಾಡೋಕ್ಕೆ ಅಂತ. ಏಕೆಂದರೆ ಅದರೊಳಗಿಂದ ನಡೆದಾಡೋಕ್ಕೆ ಆಗೋಲ್ಲ ಪಾಪ. ಅವರು ಹೆಂಗೆ ಉಸಿರಾಡ್ತಿದ್ರು ಅನ್ನಿಸ್ಬಿಡ್ತು, ಅಯ್ಯೋ ಅನ್ನಿಸ್ಬಿಡ್ತು ಪಾಪ. ತುಂಬ ಚೆನ್ನಾಗಿತ್ತು. ಬಟ್ ಅದ್ರ ಹತ್ರನೇ ಹೋಗಿ ಫೋಟೋ ತೊಗೊಳಕ್ಕೆ ಅಂತ ಇದು ಮಾಡ್ತಿದ್ರಲ್ಲ, ತುಂಬ ಜನ ಇದರಿಂದ ಕ್ರೌಡ್ ಆಗಿತ್ತು.
ದಯವಿಟ್ಟು ಯಾರು ಅವ್ರನ್ನ ಮುಟ್ಟಬೇಡಿ, ಹೊಡಿಬೇಡಿ, ಗೊಂಬೆ ಅಂದ್ಕೊಂಡು ಇದು ಮಾಡೋಕ್ಕೆ ಹೋಗಬೇಡಿ. ಜಸ್ಟ್ ಅವ್ರ ಹತ್ರ ನಿಂತ್ಕೊಂಡು ಫೋಟೋ ಮಾತ್ರ ತೊಗೊಂಡು ಬನ್ನಿ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ನನಗಂತೂ ತುಂಬ ಚೆನ್ನಾಗಿದೆ M5 ಮಾಲು. ಯಾರ್ಯಾರು ವಿಸಿಟ್ ಮಾಡ್ತೀನಿ ಅಂತಂದರೆ ಈ ವಿಡಿಯೋ ನೋಡ್ಕೊಂಡೋಗಿ, ತುಂಬ ಚೆನ್ನಾಗಿದೆ. ಮತ್ತು ನಾನು ಸಾಕಷ್ಟು ವೀಡಿಯೋಗಳನ್ನ ಮಾಡಿ ಹಾಕಿದ್ದೀನಿ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ನೆಕ್ಸ್ಟ್ ವೀಡಿಯೋದಲ್ಲಿ ಖಂಡಿತವಾಗ್ಲೂ ಬೇರೆ ಯಾವುದಾದ್ರು ಒಂದು ವೀಡಿಯೋನ ಮಾಡಿ ನಿಮ್ಮ ಮುಂದೆ ಬರ್ತೀನಿ. ಧನ್ಯವಾದಗಳು ಈ ವಿಡಿಯೋ ವಾಚ್ ಮಾಡಿದ್ದಕ್ಕೆ. ಪ್ಲೀಸ್ ಎಲ್ಲ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತೀನಿ, ಹಾಗೆ ಲೈಕ್ ಮಾಡಿ. ಥ್ಯಾಂಕ್ ಯು ಸೋ ಮಚ್ ಈ ವಿಡಿಯೋನ ಕೊನೆ ತನಕ ನೋಡಿದ್ದಕ್ಕೆ. ಥ್ಯಾಂಕ್ ಯು.